ಸುಧಾ ಅವ್ರು ಹೇಳಿ. ಕಪಿಕುಲ ಕಮಲ ಪ್ರೋಜೃಂಭಣೆ ಜಿಗ್ಮಭಾನು. ಗುರುರಾಜ ಹೇಳು. ಕಪಿಕುಲ ಕಮಲ ಪ್ರೋಜೃಂಭಣೆ ತಿಗ್ಮಭಾನು. कपिकुलकमलप्रोजृम्भणे तिग्मभानु कपिकुलकमलप्रोजृम्भणे तिग्मभानु ಜನಕ ದುಹಿತೃಚೇತ ಕೈರವ ಶ್ವೇತ ಭಾನು. जनकदुहितृचेतः कैरवश्वेतभानुः जनकदुहितृचेतः कैरवश्वेतभानुः ನಿಶಿಚರ ಚಯ ಸಂತ್ರಸ್ತ ನಿಚಿಚಯ ನಿಶಿಚರ ಚಯ ಸತ್ರ ಧ್ವಂಸನೆ ಚಿತ್ರಭಾನು. निशिचरचयसत्रध्वंसने चित्रभानु निशिचरचयत्सत्रध्वंसने चित्रभानु ವ್ಯಜಯತ ಜಗದೇಕೋ ರಾಮನೇತ್ರಾಂತ ಭಾನು. विजयत जगदेको रामनेत्रान्तभानुः विजयत जगदेको ಕಪಿಕುಲ ಕಮಲ ಪ್ರೋಜೃಂಭಣೆ ತಿಗ್ಮಭಾನು. ಕಪಿಗಳ ಸಮೂಹ ಕಮಲಗಳ ರಾಶಿ ಅಂತ ಇಟ್ಟುಕೊಂಡ್ರೆ ಅವುಗಳ ವಿಕಾಸಕ್ಕೆ, ಪ್ರೋಜೃಂಭಣ ಅಂದ್ರೆ ಅರಳುವುದಕ್ಕೆ, ಅರಳುವುದಕ್ಕೆ ಕಾರಣವಾಗುವ ಸೂರ್ಯನಂತೆ ಶ್ರೀರಾಮಚಂದ್ರನನ್ನ ಹೊಗಳುತ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ. ಕಪಿಗಳ ಸಮೂಹವೆಂಬ ಕಮಲಗಳ ರಾಶಿಗೆ ಅರಳುವಿಕೆಗೆ ಕಾರಣವಾದ ತಿಗ್ಮ ಭಾನು. ತಿಗ್ಮ ಅಂದ್ರೆ ತೀಕ್ಷ್ಣವಾದ ಕಿರಣಗಳಿಂದ ಕೂಡಿದ ಬೆಳಕಿನ ರಾಶಿ ಸೂರ್ಯ. ಅದು ಕಮಲಗಳು ಅತ್ಯಂತ ಮೆದುವಾದವುಗಳಾದ್ರೂ ಕೂಡ ಆ ತಿಗ್ಮವಾದ ಭಾನುವಿನ ಕಿರಣದಿಂದಲೇ ಅವುಗಳು ಅರಳುವುದು ಹೊರತು ಚಂದ್ರನ ಬೆಳಕಿನಿಂದ ಅವುಗಳು ಅರಳುವುದಿಲ್ಲ. ಅದು ಮೆತ್ತನೆದ್ದು ತಂಪಾದದ್ದು, ಖುಷಿ ಕೊಡುವಂತಹ ಬೆಳಕು. ಕಮಲಕ್ಕದು ಬೇಡ. ಕಪಿಗಳ ಒರಟುತನಕ್ಕೆ ಸೂರ್ಯನ ಹಾಗೆ ರಾಮನೇ ಬೇಕು. ಜನಕದ ಹಿತಚೇತ ಕೈರವ ಶ್ವೇತ ಭಾನು. ಜನಕ ದುಹಿತೃ ಅಂದ್ರೆ ಸೀತೆ. ಜನಕನ ಮಗಳಾದಂತಹ ಸೀತೆಯ ದುಹಿತೃ ಚೇತಃ ಸೀ ಸೀ ಮನಸ್ಸು ಅನ್ನೋದು ಕೈರವದ ಹಾಗೆ. ಕೈರವ ಅಂದ್ರೆ ನೈದಿಲೆ, ರಾತ್ರಿ ಹೊತ್ತು ಅರಳುವಂತಹ ಹೂ. ಜನಕ ದುಹಿತೃ ಚೇತ ಕೈರವ ಶ್ವೇತ ಭಾನು. ಶ್ವೇತ ಅಂದ್ರೆ ಬೆಳ್ಳಗಿನ ಸೂರ್ಯ ಅಂದ್ರೆ ಚಂದ್ರ ಅಂತ ಅರ್ಥ. ಶೀತವಾದ ಬೆಳಕು ಕೊಡುವಂಥದ್ದು ಚಂದ್ರ. ಅದರಿಂದಾಗಿ ಶ್ವೇತ ಭಾನು ಅಂದ್ರೆ ಶೀತ ಭಾನು ಅಂತ ಅರ್ಥ. ಬಿಳಿಯಾದ ನೈದೆಲೆಯ ಅಂದ್ರೆ ಜನಕನ ಮಗಳಾದ ಸೀತೆಯ ಮನಸ್ಸೆಂಬ ಬಿಳಿಯಾದ ನೈದೆಲೆಯನ್ನು ಅರಳಿಸುವ, ಬೆಳ್ಳಗಿನ ಕಿರಣಗಳಿಂದ ಜಗತ್ತನ್ನು ಅರಳಿಸುವ ಚಂದ್ರನಂತೆ ಇರುವವನು. ನಿಶಿಚರ ಚಯ ಸತ್ರ ಧ್ವಂಸನೆ ಚಿತ್ರಭಾನು. ನಿಶಿಚರ ರಾತ್ರಿ ಓಡಾಡುವಂತಹ, ಚಯ ಗುಂಪು ಅಂತ ಅರ್ಥ. ನಿಶಿಚರರ ರಾಶಿಗೆ ಸತ್ರಂ ಆ ಸತ್ರ ಅಂದ್ರೆ ರಕ್ಷಿಸುವಂತದ್ದು ಅಂತ ಅರ್ಥ, ಕಾಡು ಅಂತ ಅರ್ಥ. ಕಪಿಗಳ ರಾಶಿ ಎಂಬ ಕಾಡಿಗೆ ಕಾಳ್ಗಿಚ್ಚಿನಂತೆ ಧ್ವಂಸನೆ ಚಿತ್ರಭಾನು. ರಾಕ್ಷಸರ ಸಮೂಹವೆಂಬ ಕಾಡಿಗೆ ಕಾಳ್ಗಿಚ್ಚಿನಂತೆ ಬೆಂಕಿಯನ್ನೊಡ್ಡಿದ ಅಗ್ನಿಯಂತೆ. ಚಿತ್ರಭಾನು ಅಂತ ಅಗ್ನಿಗೆ ಹೆಸರು. ಧ್ವಂಸನೆ ಕಾಡನ್ನ ಸುಡುವ ವಿಷಯದಲ್ಲಿ ಬೆಂಕಿಯಂತೆ ಇರುವವನು. ಸೂರ್ಯನಂತೆ ಕಪಿಗಳ ಅರಳುವಿಕೆಗೆ, ಕಪಿಗಳೆಂಬ ಕಮಲದ ಅರಳುವಿಕೆಗೆ. ನೈದೆಲೆಯಂತೆ ಇರುವ ಸೀತೆಯ ಮನಸ್ಸನ್ನ ಅರಳಿಸ್ಲಿಕ್ಕೆ ಚಂದ್ರನಂತೆ ಇರುವವನು ರಾಮ. ರಾಕ್ಷಸರ ಗುಂಪೆಂಬ ರಾಶಿ ರಾಶಿ ಮರಗಳ ಮುದ್ದೆ ಬಿದ್ದ ಕಾಡಿಗೆ ಬೆಂಕಿಯಂತೆ ಇರುವವನು
ಸುಡುವುದಕ್ಕೆ ಕಾರಣವಾದ ಬೆಂಕಿಯಂತೆ ಇರುವವನು ರಾಮ. ವ್ಯಜಯತ ಜಗದೇಕೋ ರಾಮ ನೇತ್ರಾಂತ ಭಾನು. ವ್ಯಜಯತ ಎಲ್ಲವನ್ನು ಮೀರಿ ನಿಂತದ್ದು. ಜಗದೇಕಃ ಇಡೀ ಜಗತ್ತಿನಲ್ಲಿ ಒಬ್ಬನೇ. ರಾಮ ನೇತ್ರಾಂತ ಭಾನು ರಾಮನ ಕಡೆಗಣ್ಣ ನೋಟ ಎಂಬಂತಹ ಬೆಳಕು ಇಡೀ ಜಗತ್ತನ್ನ ಗೆಲ್ಲಿಸುವಂತದ್ದು, ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಗೆಲುವನ್ನು ಪಡೆದದ್ದು ಅಂತ ಒಟ್ಟು ಆ ಪಂಚಮ ಸರ್ಗದಲ್ಲಿ ರಾಮ ಅಂಕೆ ರಾಮನೇತ್ರಾಂತ ಭಾನು ಅನ್ನೋಲ್ಲಿ ರಾಮ ಶಬ್ದ ಬಂದಿದೆ. ರಾಮ ಶಬ್ದವನ್ನು ಬಳಸಿ ರಾಮನೇತ್ರಾಂತ ಭಾನು ಅನ್ನುವ ಸಾಲಿನೊಂದಿಗೆ ಈ ಸರ್ಗ ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ಸರ್ಗಗಳ ಕೊನೆಯಲ್ಲಿ ಯಾವಾಗ್ಲೂ ರಾಮಾಂಕೆ, ಮಧ್ವ ವಿಜಯದಲ್ಲಿ ಆನಂದಾಂಕೆ ಅಂತ ಶಬ್ದ ಇದೆ. ಪ್ರತಿ ಸರ್ಗದ ಕೊನೆಯ ಪದ್ಯದಲ್ಲಿ ಆನಂದ ಅನ್ನುವ ಶಬ್ದ ಬಂದೇ ಬರುತ್ತೆ. ಹಾಗೆ ಇಲ್ಲಿ ಇಡೀ ರಾಮಾಯಣದ ಪ್ರತಿ ಸರ್ಗದ ಕೊನೆಯ ಶ್ಲೋಕದಲ್ಲಿ ರಾಮ ಅನ್ನುವ ಶಬ್ದ ಬಂದೇ ಬರುತ್ತೆ ಅನ್ನೋದನ್ನು ಸೂಚಿಸುವ ಹಾಗೆ ರಾಮಾಂಕದ ಶ್ಲೋಕದ ಜೊತೆಗೆ ಈ ಅಧ್ಯಾಯ ಮುಕ್ತಾಯಗೊಂಡಿದೆ. ಕಪಿಕುಲ ಕಮಲ ಪ್ರೋಜೃಂಭಣೆ. ಕಪೀನಾಂ ಕುಲಾನಿ ಕಪಿಕುಲಾನಿ, ಕಪಿಕುಲಾನಿ ಕಮಲಾನಿ ಇವ. ಕಪಿಕುಲ ಕಮಲಾನಿ, ಕಪಿಕುಲ ಕಮಲಾನಾಂ ಪ್ರೋಜೃಂಭಣಂ ಅಂದ್ರೆ ಅರಳುವಿಕೆ. ಕಪಿಕುಲ ಕಮಲ ಪ್ರೋಜೃಂಭಣಂ ತಸ್ಮಿನ್ ಪ್ರೋಜೃಂಭಣೆ ಅರಳುವಿಕೆಯಲ್ಲಿ, ಅರಳುವಿಕೆಯ ವಿಷಯದಲ್ಲಿ ತಿಗ್ಮ ಭಾನು ಸೂರ್ಯನಂತೆ. ಜನಕ ದುಹಿತೃ ಚೇತ ಕೈರವ ಶ್ವೇತ ಭಾನು. ಜನಕಸ್ಯ ದುಹಿತಾ ಜನಕ ದುಹಿತಾ, ಜನಕ ದುಹಿತು ಚೇತಃ ಜನಕ ದುಹಿತೃ ಚೇತಃ, ಜನಕ ದುಹಿತೃ ಚೇತಃ ಏವ ಕೈರವಃ ಜನಕ ದುಹಿತೃ ದುಹಿತೃ ಚೇತ ಕೈರವಂ. ಕೈರವಸ್ಯ ಉದ್ಬೋಧನೆ ಶ್ವೇತಭಾನು. ಕೈರವ ಜನಕ ದುಹಿತೃ ಚೇತ ಕೈರವ, ಕೈರವ ಶ್ವೇತಭಾನು. ಜನಕನ ಮಗಳೆಂಬ ಜಾನಕಿಯ ಮನಸ್ಸೆಂಬ ಬಿಳಿನೈದೆಲೆಯನ್ನು ಅರಳಿಸುವ ಚಂದ್ರನಂತಿರುವವನು ಅಂತ ರಾಮನಿಗೆ ಅದು ವಿಶೇಷಣ. ಶ್ವೇತಭಾನುರಿವ ಕಹ ಶ್ರೀರಾಮ, ಚಂದ್ರನಂತಿರುವವನು. ನಿಶಿಚರ ಚಯ ಸತ್ರಧ್ವಂಸನೆ. ನಿಶಿಚರಂತೀತಿ ನಿಶಿಚರಾಹ, ನಿಶಿಚರಾಣಾಂ ಚಯಃ ನಿಶಿಚರ ಚಯಃ. ನಿಶಿಚರ ಚಯ ಅಂದ್ರೆ ಸಮೂಹ ಅಂತ ಅರ್ಥ. ನಿಶಿಚರಾಣಾಂ ಚಯಃ ನಿಶಿಚರ ಚಯಃ. ನಿಶಿಚರ ಚಯಃ ಸತ್ರಮಿವ. ನಿಶಿಚರ ಚಯ ಸತ್ರಂ, ಸತ್ರಸ್ಯ ಧ್ವಂಸನಂ ಸತ್ರಧ್ವಂಸನಂ ತಸ್ಮಿನ್ ಸತ್ರಧ್ವಂಸನೆ ಚಿತ್ರಭಾನು. ಪುಲ್ಲಿಂಗ ಪ್ರಥಮ ಏಕ. ವ್ಯಜಯತ ವಿ ಅಜಯತ ಜಿ ಜಯೇ ಲಂಗ್ ಪ್ರಥಮ ಏಕ. ಜಗತ್ ಏಕಃ ಜಗದೇಕಃ ಜಸ್ತು ಸಂಧಿ. ಜಗದೇಕಃ ಅಂದ್ರೆ ಜಗತ್ತಿನಲ್ಲಿ ಏಕಃ, ಜಗತಿ ಏಕಃ ಜಗದೇಕಃ. ಸಪ್ತಮಿ ತತ್ಪುರುಷ ಸಮಾಸ. ಪುಲ್ಲಿಂಗ ಪ್ರಥಮ ಏಕ ಜಗದೇಕಃ. ರಾಮನೇತ್ರಾಂತ ಭಾನು. ನೇತ್ರಸ್ಯ ಅಂತಃ ನೇತ್ರಾಂತಃ. ಶ್ರೀರಾಮಸ್ಯ ನೇತ್ರಾಂತಃ ಶ್ರೀರಾಮನೇತ್ರಾಂತಃ. ಶ್ರೀರಾಮನೇತ್ರಾಂತಃ ಏವ ಭಾನು ಇವ ಶ್ರೀರಾಮನೇತ್ರಾಂತ ಭಾನು. ಪುಲ್ಲಿಂಗ ಪ್ರಥಮ ಏಕ. इति श्री विश्वपतितीर्थकृत संग्रह रामायण व्याख्यायां भावार्थ चंद्रिकायां युद्धकांडे पंचम सर्गः इत्याचार्य गोविन्दस्य कृतिषु श्री संग्रह रामायण टीकायां संग्रह चंद्रिकायां युद्धकांडे पंचम सर्ग विवरणम्. ಉಜೃಂಭಣಂ ಉನ್ಮೀಲನಂ ಅಂತ ಇಲ್ಲಿ ಅದನ್ನು ಬಿಡಿಸಿ ಹೇಳಿದೆ. ಉನ್ಮೀಲನ ಅಂದ್ರೆ ಅರಳುವುದು ಅಂತ ಅರ್ಥ, ವಿಕಸನ ಅಂತ ಅದ ಇನ್ನೊಂದು ಅರ್ಥ. ಅದು ಹೌದು. ಕಪಿಗಳ ವಿಜಯೋಲ್ಲಾಸಕ್ಕೆ ಸಂಬಂಧಪಟ್ಟಂತೆ ಆ ಉಜೃಂಭಣ ಅನ್ನುವ ಶಬ್ದ ಬಂತು. ಕಪಿಗಳು ಅಷ್ಟು ಗೆಲುವಿನಿಂದ ವಿಜಯೋತ್ಸಾಹವನ್ನ ಮತ್ತು ಬೆಂಕಿ ಕೊಡುವಾಗ, ಇಡೀ ಲಂಕೆಯೊಳಗೆ ನುಗ್ಗುವಾಗ ವಿಜಯೋತ್ಸಾಹದ ಆ
ಶಬ್ದ ಕೇಳಿಸಿ ಬರ್ತಾ ಇತ್ತು. ಅದರಿಂದಾಗಿ ಆ ಉತ್ಸಾಹಕ್ಕೆ ಮೂಲ ಕಾರಣ ಆ ಕಮಲ ಅರಳುವಂತೆ ಸೂರ್ಯ ಮಾಡುವ ಹಾಗೆ ರಾಮಚಂದ್ರ ಅನ್ನೋದನ್ನ ಹೇಳ್ತಿದ್ದಾರೆ. ಸತ್ರ ಅಂದ್ರೆ ಕಾಡು ಅಂತ ಹೇಳಿದ್ವಿ. ಸತ್ರ ಮಾಚ್ಛಾದನೆ ವನೇ. ಸತ್ರ ಅಂದ್ರೆ ಮುಚ್ಚಿಡುವಂತದ್ದು. ಯಜ್ಞದಲ್ಲೆಲ್ಲ ಚಪ್ಪರ ಹಾಕಿ ಹೋಮ ಮಾಡ್ತಾರೆ. ಯಾಕೆಂದ್ರೆ ಅದು ಮೇಲಿನಿಂದ ಆಕಾಶದಲ್ಲಿ ಹೋಗುವ ಪ್ರಾಣಿಗಳು ಪಕ್ಷಿಗಳು ಅವುಗಳು ತೊಂದರೆ ಮಾಡಿದ್ದು ಅಥವಾ ಗಲೀಜು ಮಾಡಿದ್ದು ಬೀಳಬಾರದು ಹೋಮಕ್ಕೆ ಅಂತ. ಯಾವಾಗ್ಲೂ ಛದ ಇರಬೇಕು, ಅದು ಸತ್ರ. ಚಿತ್ರಭಾನು ಅನ್ನೋದಕ್ಕೆ ಪರ್ಯಾಯ ಪದ ಅನಲ. ನೇತ್ರ ಅಂತ ಅನ್ನೋದಕ್ಕೆ ಕಟಾಕ್ಷ. ಅವುಗಳು ಚೆನ್ನಾಗಿ ಕಿರಣ ಪ್ರಸಾರ ಮಾಡಿ ಜಗತ್ತಿನ ಎಲ್ಲೆಡೆ ತಮ್ಮ ಶಕ್ತಿಯನ್ನ, ಅಂದ್ರೆ ಚಂದ್ರನ ಬೆಳಕು, ಅಗ್ನಿಯ ಬೆಳಕು, ಸೂರ್ಯನ ಬೆಳಕು, ಎಲ್ಲರ ಹಿಂದಿರುವ ಬೆಳಕು ನಾನೇ ಅಂತ ಸೂಚಿಸುವುದು ಒಂದು ಈ ಶ್ಲೋಕದಲ್ಲಿ ನೇತ್ರಾಂತ ಭಾನು ಅನ್ನುವ ಶಬ್ದದ ಮೂಲಕ. ಅಂದ್ರೆ ಪೂರ ಕಂಡು ಬಿಡ್ಲೇ ಇಲ್ಲ, ಕಣ್ಣಿನ ಕೊನೆಯ ಭಾಗದಿಂದಲೇ ಇಷ್ಟೆಲ್ಲ ಆಯ್ತು. ಅಂದ್ರೆ ಈ ಎಲ್ಲ ಜಗತ್ತಿನಲ್ಲಿ ನಡೆಯುವಂತಹ ಕಾರ್ಯಭಾರಗಳು ತನ್ನ ಕಡೆಗಣ್ಣ ನೋಟದಿಂದಲೇ ನಡೆಯುತ್ತವೆ ಅನ್ನೋದನ್ನ ಸೂಚಿಸುವಂತೆ ಈ ಶ್ಲೋಕ ನಿರೂಪಣೆಯಾಯಿತು. ಮುಂದಿನ 6ನೆಯ ಸರ್ಗದ ಶ್ಲೋಕವನ್ನ ನಾವು ನೋಡ್ಬೇಕಾದದ್ದು. ಸ್ಮಿತಾ ಅವರು ಹೇಳಿ. ತಥೋ ನಿಕುಂಭ ಕುಂಭಶ್ಚ ततो निकुम्भः कुम्भश्च ततो निकुम्भः कुम्भश्च ಕುಂಭಕರ್ಣ ಸುತಾಬುಭೌ कुम्भकर्णसुतावुभौ कुम्भकर्णसुतावुभौ ವಾನರ ವಾನರಾನ್ ಉಲ್ಮುಖಧರಾನ್ वानरानुल्मुखधरान् वानरानुल्मुखधरान् ಪ್ರಾಪತು ರಾವಣಾಜ್ಞೆಯ प्रापतु रावणाज्ञया प्रापतु रावणाज्ञया ತತಃ ನಿಕುಂಭಃ ಕುಂಭಃ ಚ ಕುಂಭಕರ್ಣಸುತೌ ಉಭೌ ವಾನರಾನ್ ಉಲ್ಮುಖಧರಾನ್ ಪ್ರಾಪತು ರಾವಣಾಜ್ಞೆಯ ಅಂತ ಇಷ್ಟು ಪದಗಳಿವೆ. ಆ ಯಾವಾಗ ರಾಮನ ಆದೇಶ ಪಡೆದು ಕಪಿವೀರರು ಲಂಕೆಯೊಳಗೆ ಪ್ರವೇಶ ಮಾಡ್ತಾ ತಮ್ಮ ಕೈಯಲ್ಲಿದ್ದ ದೊಂದಿಗಳಿಂದ, ಬೆಂಕಿಯ ಕಿಡಿಗಳಿಂದ ಊರನ್ನೇ ಸುಡುತ್ತಾ ಬಂದ್ರು, ಆಗ ರಾಕ್ಷಸರು ಪ್ರತಿಯಾಗಿ ಏನ್ ಮಾಡಿದ್ರು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತತಃ ಆ ರಾತ್ರಿಯೆಲ್ಲ ಊರಿಗೆ ಬೆಂಕಿ ಕೊಟ್ಟದ್ದರ ಪರಿಣಾಮ ಸುಟ್ಟ ನಂತರ ನಿಕುಂಭ ಕುಂಭಶ್ಚ, ನಿಕುಂಭ ಮತ್ತು ಕುಂಭ ಇಬ್ರು ಕೂಡ ಕುಂಭಕರ್ಣ ಸುತವು, ಕುಂಭಕರ್ಣನ ಮಕ್ಕಳು. ಕುಂಭ ನಿಕುಂಭಶ್ಚ ಕುಂಭಕರ್ಣ ಸುತವು ಉಭಾವಪಿ ಕುಂಭಕರ್ಣ ಸುತವು. ರಾವಣಾಜ್ಞೆಯ, ರಾವಣನ ಆಜ್ಞೆಯಿಂದ ಉಲ್ಮುಖಧರಾನ್, ಕೈಯಲ್ಲಿ ದೊಂದಿ ಹಿಡಿದಿರುವ, ಅಲಾತ ಹಿಡಿದಿರುವಂತಹ ಕಪಿಗಳ ಗುಂಪನ್ನು, ಉಲ್ಮುಖಧರಾನ್ ವಾನರಾನ್ ಪ್ರಾಪತು ಅಂದ್ರೆ ಅವರನ್ನ ಹೋಗಿ ಸೇರಿಕೊಂಡ್ರು. ಅಂದ್ರೆ ಮುಂದೆ ಅವ್ರ ಜೊತೆಗೆ ಯುದ್ಧ ಮಾಡುವುದಕ್ಕೆ, ಅವರನ್ನು ಹಿಮ್ಮೆಟ್ಟಿಸುವುದಕ್ಕೆ ಬೇಕಿರುವಂತಹ ರೀತಿಯಲ್ಲಿ ಕುಂಭಕರ್ಣನ ಮಕ್ಕಳು ಯುದ್ಧಕ್ಕಾಗಿ ಸೇರಿದ್ರು. ಕುಂಭ ದೊಡ್ಡವನು, ನಿಕುಂಭ ಚಿಕ್ಕವನು. ತತಃ ಕುಂಭಕರ್ಣ ಸುತೌ ಉಭೌ ಕುಂಭಃ ನಿಕುಂಭಶ್ಚ ಉಲ್ಮುಖಧರಾನ್ ವಾನರಾನ್ ರಾವಣಾಜ್ಞೆಯ ಪ್ರಾಪತು. ಉಲ್ಮುಖವನ್ನು ಹಿಡಿದು ಊರಿಡೀ ಬೆಂಕಿ ಕೊಡ್ತಾ ಇದ್ದಂತಹ ಕಪಿಗಳ ಸೇನೆಯನ್ನು ಕುಂಭ ಮತ್ತು ನಿಕುಂಭ ಇಬ್ಬರೂ ಕೂಡ ಸೇರಿ ಎದುರಾದರು. ತತಃ ಅವ್ಯಯ ನಿಕುಂಭ ಕುಂಭಶ್ಚ ಪುಲ್ಲಿಂಗ ಪ್ರಥಮ ಏಕ, ಕುಂಭಶ್ಚ ಶ್ಚುತ್ವ ಸಂಧಿ. ಕುಂಭಕರ್ಣ ಸುತೌ ಉಭೌ ಕುಂಭಕರ್ಣ ಸುತಾವುಭೌ ವಾಂತಾದೇಶ ಸಂಧಿ. ಕುಂಭಕರ್ಣ ಸುತೌ ದ್ವಿವಚನದ ರೂಪ, ಪ್ರಥಮ ವಿಭಕ್ತಿ ದ್ವಿವಚನ. ಕುಂಭಕರ್ಣ ಸುತೌ ಉಭೌ, ಅದು ಕೂಡ ಉಭೌ ಉಭೌ ಉಭಾಭ್ಯಾಂ 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 ಭಯೋಹೋ ಭಯೋಹೋ ಅಂತ ನಿತ್ಯ ದ್ವಿವಚನ ಅಂತವಾದ ಶಬ್ದ ಉಭ ಶಬ್ದ. ವಾನರಾನ್ ದ್ವಿತೀಯ ಬಹು, ಉಲ್ಮುಖಧರಾನ್ ಉಲ್ಮುಖಂ ಧರಂತೀತಿ ಉಲ್ಮುಖಧರಾಃ ತಾನ್ ಉಲ್ಮುಖಧರಾನ್
ದ್ವಿತೀಯಾಬಹು ಪ್ರಾಪತುಃ ಪ್ರಾಪ ಪ್ರಾಪತುಃ ಪ್ರಾಪುಃ. ಇಲ್ಲಿ ಪ್ರಾಪತುಃ ಅವರಿಬ್ಬರಾದ್ರಿಂದ ಲಿಟ್ಲಕಾರ ಪ್ರಥಮ ವೃಷ ದ್ವಿವಚನ. ರಾವಣಸ್ಯ ಆಜ್ಞಾ ರಾವಣಾಜ್ಞಾ ತಯಾ ರಾವಣಾಜ್ಞೆಯ ತೃತೀಯ ವಿಭಕ್ತಿ ಏಕವಚನ. ಯೂಪಾಕ್ಷಃ ಚೈತನ್ಯ ಅವ್ರು ಹೇಳಿ. ಯೂಪಾಕ್ಷ ಶೋಣಿತಾಕ್ಷಶ್ಚ यूपाक्षशोणिताक्षश्च यूपाक्षशोणिताक्षश्च ಪ್ರಜಂಗ ಕಂಪನಸ್ತಥಾ प्रजङ्घः कम्पनस्तथा प्रजङ्घः कम्पनस्तथा ನಿರ್ಯಯುಃ ಕೌಂಭಕರ್ಣಿಭ್ಯಾಂ निर्ययुः कुम्भकर्णेभ्यां निर्ययुः कुम्भकर्णेभ्यां ಸಾರ್ಧಂ ನಾನಾಯುಧಾಯುಧೇ. सार्धं नानायुधायुधे सार्धं नानायुधायुधे ಕುಂಭಕರ್ಣನ ಮಕ್ಕಳಿಬ್ಬರು ನಿಕುಂಭ ನಿಕುಂಭ ಇಬ್ರು ಹೊರಟ್ರೆ ಅವ್ರ ಜೊತೆಗೆ ಯೂಪಾಕ್ಷ ಶೋಣಿತಾಕ್ಷ ಪ್ರಜಂಘ ಮತ್ತು ಕಂಪನ ಅನ್ನುವ ಮತ್ತೆ 4 ಜನ ರಾಕ್ಷಸರು, ಅತ್ಯಂತ ವೀರರು, ನಾನಾ ವಿಧವಾದ ಆಯುಧಗಳನ್ನ ಹಿಡಿದು ಯುದ್ಧಕ್ಕಾಗಿ ಹೊರಟು ಬಂದಿದ್ದಾರೆ. ನಾನಾಯುಧಾಹ ಕೌಂಭಕರ್ಣಿಭ್ಯಾಂ ಸಹ ಸಾರ್ಧಂ ನಿರ್ಯಯುಃ. ಕೆ ಯೂಪಾಕ್ಷಃ ಶೋಣಿತಾಕ್ಷಃ ಪ್ರಜಂಗಃ ಕಂಪನಸ್ತಥಾ ಸರ್ವೇಪಿ ನಾನಾಯುಧಾಃ ಕೌಂಭಕರ್ಣಿಭ್ಯಾಂ ಸಾರ್ಧಂ ಯುಧೇ ನಿರ್ಯಯುಃ. ಯುದ್ಧಕ್ಕಾಗಿ ಅವ್ರ ಜೊತೆಗೆ ಹೊರಟರು. ಯೂಪಾಕ್ಷ ಶೋಣಿತಾಕ್ಷ ಪ್ರಜಂಗ ಮತ್ತು ಕಂಪನ ಅನ್ನೋ 4 ಜನ ರಾಕ್ಷಸರು ಬಗೆಬಗೆಯ ಆಯುಧಗಳನ್ನು ಹೊತ್ತುಕೊಂಡು ಕುಂಭ ಮತ್ತು ನಿಕುಂಭರೆಂಬ ಕುಂಭಕರ್ಣನ ಮಕ್ಕಳ ಜೊತೆಗೆ ಆಯುಧವನ್ನ ಹಿಡಿದು ಯುದ್ಧಕ್ಕಾಗಿ ಸಹಕಾರ ನೀಡುತ್ತಾ ಹೊರಟಿದ್ದಾರೆ ಅಂತ 2ನೇ ಶ್ಲೋಕ. ಯೂಪಾಕ್ಷಃ ಶೋಣಿತಾಕ್ಷಃ ಪ್ರಜಂಗಃ ಕಂಪನಃ ಎಲ್ಲವೂ ಪುಲ್ಲಿಂಗ ಪ್ರಥಮ ಏಕ. ಶೋಣಿತಾಕ್ಷಶ್ಚ ಚುತ್ವ ಸಂಧಿ, ಕಂಪನಸ್ತಥಾ ಸಕಾರಾದೇಶ ವಿಸರ್ಗ ಸಂಧಿ, ನಿರ್ಯಯುಃ ಯಾ ಪ್ರಾಪಣೆ ಲಿಟ್ ಪ್ರಥಮ ಬಹು ಯಯೌ ಯಯತುಃ ಯಯುಃ. ಕೌಂಭಕರ್ಣಿಭ್ಯಾಂ ಕೌಂಭಕರ್ಣಿಭ್ಯಾಂ ತೃತೀಯ ವಿಭಕ್ತಿ ದ್ವಿವಚನ. ಸಾರ್ಧಂ ಅವ್ಯಯ, ಸಾಕಂ ಸಾರ್ಧಂ ಸಹ ಅನ್ನೋದು ಜೊತೆಗೆ ಅನ್ನುವ ಅರ್ಥದಲ್ಲಿ ಸಾರ್ಧಂ ಅನ್ನೋ ಶಬ್ದ ಇದೆ, ಅದು ಅವ್ಯಯ. ನಾನಾಯುಧಾಹ ನಾನಾ ವಿಧಾನಿ ಆಯುಧಾನಿ ಯೇಷಾಂತೆ ನಾನಾಯುಧಾಹ ಪುಲ್ಲಿಂಗ ಪ್ರಥಮ ಬಹು. ಯುಧೇ ಸಪ್ತಮಿ ವಿಭಕ್ತಿ ಯುದ್ಧ ಶಬ್ದ. ಯುಧೇ ಯುದ್ಧಕ್ ಚತುರ್ಥಿ ವಿಭಕ್ತಿ ಏಕವಚನ. ಯುಧೇ ಯುದ್ಧಕ್ಕಾಗಿ ನಿರ್ಯಯುಹು ಹೊರಟರು. ಯುತ್ ಯುಧೌ ಯುಧಃ ಯುಧಂ ಯುಧೌ ಯುಧಃ ಯುಧಾ ಯುದ್ಭ್ಯಾಂ ಯುದ್ಭಿಃ ಯುಧೇ ಯುದ್ಭ್ಯಾಂ ಯುದ್ಭ್ಯಃ ಯುಧಃ ಯುದ್ಭ್ಯಾಂ ಯುದ್ಭ್ಯಃ ಯುಧಃ ಯುಧೋಃ ಯುಧಾಂ ಯುಧಿ. ಇದು ಸಪ್ತಮಿ ವಿಭಕ್ತಿ ಏಕವಚನ. ಯುಧಿ ಯುಧೇ ಅನ್ನೋದು ಚತುರ್ಥಿ ವಿಭಕ್ತಿ ಏಕವಚನ. ಮೇಘ ಅವರು ಹೇಳಿ. ವಾನರ ರಾಕ್ಷಸಾನ್ ಜಘ್ನು वानरा राक्षसान् जघ्नुः वानरा राक्षसान् जघ्नुः ಪಾದಪೋಪಲ ಪರ್ವತೈಃ पादपोपलपर्वतैः पादपोपलपर्वतैः ಆಯುಧೈರ್ವಾನರಾಂಸ್ತೇಪಿ वानरांस्तेऽपि आयुधैर्वानरांस्तेऽपि ಬಭೌ ಯುದ್ಧಂ ತದದ್ಭುತಂ बभौ युद्धं तदद्भुतं बभौ युद्धं तदद्भुतम् ವಾನರರು ರಾಕ್ಷಸರನ್ನ ಪಾದಪ ಉಪಲ ಪರ್ವತೈಃ ಜಘ್ನುಃ. ಮರಗಳು, ಬೆಟ್ಟಗಳು, ದೊಡ್ಡ ದೊಡ್ಡ ಮರದ ಬಂಡೆಗಳು, ಇವುಗಳಿಂದ ರಾಕ್ಷಸರನ್ನ ಜಘ್ನುಃ ಹೊಡೆದು ಕೊಂದ್ರು. ಆಯುಧೈರ್ವಾನರಾಂಸ್ತೇಪಿ ಬಭೌ ಯುದ್ಧಂ ತದದ್ಭುತಂ. ಆಗ ಪ್ರತಿಯಾಗಿ ಅವರೂ ಕೂಡ ತಮ್ಮ ಕೈಯಲ್ಲಿದ್ದಂತಹ ನಾನಾ ವಿಧವಾದ ಆಯುಧಗಳಿಂದ ಪ್ರತಿಯಾದ ಉತ್ತರವನ್ನು ಕೊಟ್ರು. ಆಯುಧೈಃ ತೇಪಿ ವಾನರಾನ್ ಜಘ್ನುಃ ತದದ್ಭುತಂ ಯುದ್ಧಂ ಬಭೌ. ಅದರಿಂದ ಏನಾಯ್ತು ಅಂದ್ರೆ ಯುದ್ಧಕ್ಕೆ ಪ್ರತಿಯುದ್ಧ ನಡೆದ್ರೆ ಮಾತ್ರ ಯುದ್ಧ ನೋಡ್ಲಿಕ್ಕೆ ಚಂದ. ಹೊಡಿಬೇಕಾದ ಸಂಖ್ಯೆಗೆ 2 ಅಂಕೆಗೂ ಹತ್ತಿರವಾರದಷ್ಟು ಕಳಪೆಯಾಗಿ ಶತ್ರುಗಳು ಆಡಿದ್ರೆ ಆವಾಗ ಆಟ ತೀರಾ ಬೋರ್ ಅನ್ಸುತ್ತೆ. ಈ ಆಟ ಆಡದೇ ಇದ್ರೆ ಚೆನ್ನಾಗಿತ್ತು ಅಂತ. ಆದ್ರೆ ಎದುರಾಳಿಗಳಿಗೆ ಹಾಗೆ ಅನ್ನಿಸ್ತಿರುತ್ತೆ.
ಆದ್ರೆ ನಿಜವಾದ ಯುದ್ಧವನ್ನ ಬಯಸುವವರಿಗೆ ಎರಡೂ ಕಡೆ ಯುದ್ಧ ಆಗ್ಲಿ ಅನ್ನುವ ಬಯಕೆ ಬರುತ್ತೆ. ಹಾಗಾಗಿ ಎರಡೂ ಕಡೆ ಯುದ್ಧ ಅತ್ಯಂತ ಜೋರಾಗಿ ನಡೆಯಿತು. ವಾನರರು ರಾಕ್ಷಸರನ್ನು ಒಂದು ಕಡೆಯಿಂದ ಮರ ಬಂಡೆ ಬೆಟ್ಟಗಳಿಂದ ಹೊಡೆದು ಕೊಂದ್ರೆ, ಇನ್ನೊಂದು ಕಡೆಯಿಂದ ಆಯುಧಗಳಿಂದ ವಾನರರನ್ನು ಕೊಲ್ತಾ ಇದ್ದಾರೆ. ಹೀಗೆ ತದದ್ಭುತಂ ಯುದ್ಧಂ ಬಭವು. ತದದ್ಭುತಂ ಯುದ್ಧಂ, ಅದ್ಭುತವಾದ ಯುದ್ಧಕ್ಕೆ ಪ್ರತ್ಯುತ್ತರ ಸಿಗುವ ಹಾಗೆ ಇದ್ದಾಗಲೇ ಆ ಯುದ್ಧಕ್ಕೆ ಸೌಂದರ್ಯ ಹೆಚ್ಚತ್ತೆ. ಏನೂ ಇಲ್ಲದೆ ರಾತ್ರೋರಾತ್ರಿ ಬಾಂಬ್ ಹಾಕಿ ಇಡೀ ಊರನ್ನೇ ನಾಶ ಮಾಡಿ ನಾನು ಯುದ್ಧದಲ್ಲಿ ಗೆದ್ದೆ ಅಂದ್ರೆ ಅದು ಒಂದು ನಾಚಿಕೆಗೇಡಿನ ಸೋಲಿನ ಭಯದ ಗೆಲುವು ಅಂತ ಅನಿಸಿಕೊಳ್ಳುತ್ತೆ. ವಾನರಾಹ ಸಂಸ್ಕಾರಾನ್ ರಾಕ್ಷಸಾನ್ ವಾನರಾಹ ಪುಲ್ಲಿಂಗ ಪ್ರಥಮ ಬಹು, ರಾಕ್ಷಸಾನ್ ದ್ವಿತೀಯ ಬಹು, ಜಗ್ನು ಲಿಟ್ ಪ್ರಥಮ ಬಹು, ಪಾದಪ ಉಪಲ ಪರ್ವತೈ ತೃತೀಯ ಬಹು, ಪಾದಪಶ್ಚ ಉಪಲಶ್ಚ ಪರ್ವತಶ್ಚ ಪಾದಪೋಪಲ ಪರ್ವತಾಃ ತೈಃ ಪಾದಪೋಪಲ ಪರ್ವತೈಃ ತೃತೀಯ ಬಹು, ಆಯುಧೈಃ ತೃತೀಯ ಬಹು, ವಾನರಾನ್ ದ್ವಿತೀಯ ಬಹು, ತೇಪಿ ಗುಣಸಂಧಿ ತೇ ಅವ್ಯಯ ಬಭೌ ಬಭುತ್ ಲಿಟ್ ಪ್ರಥಮ ಏಕ ಭಾ ದೀಪ್ತೌ ಧಾತು ಯುದ್ಧವನ್ನು ದ್ವಿತೀಯ ವ್ಯಕ್ತಿ ಏಕವಚನ ತದದ್ಭುತಂ ತತ್ ಅದ್ಭುತಂ ತದದ್ಭುತಂ ಲಿಟ್ ಪ್ರಥಮ ಏಕ ಬಭೌ ಲಿಟ್ ಪ್ರಥಮ ಏಕ ಯುದ್ಧಂ ದ್ವಿತೀಯ ಏಕ ತದದ್ಭುತಂ ಅದ್ಭುತವಾದ ಯುದ್ಧವು ಅದ್ಭುತಂ ನಪುಂಸಕಲಿಂಗ ಪ್ರಥಮ ಏಕ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ಮತ್ತೆ ನಾಳೆ ಮುಂದಿನ ಪಾಠದ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು. ಹರೇ ರಾಮ್ ಹರೇ ರಾಮ್ ಹರೇ ರಾಮ್